ಶಿವಮೊಗ್ಗದ ಹರ್ಷ ಕೇಸ್ನಲ್ಲಿ ಸಚಿವ ಈಶ್ವರಪ್ಪನವರಿಗೆ ಸಂಕಷ್ಟ ಕಾದಿದೆಯಂತೆ. ಶಿವಮೊಗ್ಗದ ದೊಡ್ಡಪೇಟೆ ಸ್ಟೇಷನ್ನಲ್ಲಿ ಈಶ್ವರಪ್ಪನವರ ವಿರುದ್ಧ ದೂರು ಕೊಡಲಾಗ್ತಾ ಇದೆ. ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಇವರು ಅಂತ ಕಂಪ್ಲೇಂಟ್. ಬ್ರೇಕಿಂಗ್ ನ್ಯೂಸ್. ಕಂಪ್ಲೇಂಟ್ ಏನೋ ಕೊಟ್ಟರು, ಆದರೆ ಈಶ್ವರಪ್ಪನವರ ಹೆಸರನ್ನು ತೆಗಿಬೇಕು ಅಂತ ಪೊಲೀಸರು ಒತ್ತಡ ಹೇರ್ತಿದ್ದಾರಂತೆ. ಪೊಲೀಸರಿಂದ ಮುಸ್ಲಿಂ ಮುಖಂಡರ ಮೇಲೆ ಒತ್ತಡದ ಆರೋಪ. ಗಲಭೆ ಸೃಷ್ಟಿಗೆ ರಾಜಕೀಯ ಮುಖಂಡರೇ ಕಾರಣ ಅಂತ ದೂರು ಕೊಡಲಾಗಿದೆ. ಹಾಗಾಗಿ ಪೊಲೀಸರು ಸಚಿವರ ಹೆಸರನ್ನು ತೆಗೀರಿ ಅಂತ ಹೇಳ್ತಿದ್ದಾರಂತೆ. ಮುಸ್ಲಿಂ ಮುಖಂಡರು ಅಲ್ಲೋಗಿ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಸೊ ಹಾಗಾಗಿ ಮುಸ್ಲಿಂ ಮುಖಂಡರ ಮೇಲೆ ಪೊಲೀಸರು ಒತ್ತಡ ಹಾಕ್ತಿದ್ದಾರಂತೆ. ಹಾಗಾಗಿ ಅವರು ಇದನ್ನು ಆರೋಪ ಮಾಡ್ತಿದ್ದಾರೆ. ಗಲಭೆ ಸೃಷ್ಟಿಗೆ ಈ ರಾಜಕೀಯ ಮುಖಂಡರೇ, ಅದರಲ್ಲೂ ಇವರು ಕೊಟ್ಟ ಸ್ಟೇಟ್ಮೆಂಟ್ಗಳು ಅದು ಪ್ರಚೋದನಕಾರಿಯಾಗಿದೆ. ಅದರಿಂದ ಈ ಹತ್ಯೆ, ಈ ಗಲಾಟೆ ಆಯಿತು. ಜೊತೆಗೆ ಟಾರ್ಗೆಟ್ ಮಾಡಿ ನಮ್ಮ ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ, ನಮ್ಮ ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಇದಕ್ಕೆ ಈಶ್ವರಪ್ಪನವರು ಕೊಟ್ಟ ಹೇಳಿಕೆಯ ಕಾರಣ. ಅವ್ರ ವಿರುದ್ಧ ನೀವು ಕಂಪ್ಲೇಂಟ್ ತಗೊಳ್ಳಿ ಅಂತ ತಗೊಂಡೋಗಿದ್ರಂತೆ. ಅದು ಪೊಲೀಸರು ಅವರ ಹೆಸರು ತೆಗೀರಿ ಅಂತ ಅವರು ಕೂಡ ಮುಸ್ಲಿಂ ಮುಖಂಡರ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ ಅನ್ನೋದು ಅವರ ಆರೋಪ. ಮಧ್ಯಭಾಗದಲ್ಲಿ ಕಂಪ್ಲೇಂಟ್ ಕಾಪಿ ತೋರಿಸ್ತಾ ಇದ್ದೀವಿ, ಅವ್ರು ಕೊಟ್ಟಿರೋದು. ಬಲಭಾಗದಲ್ಲಿ ಅವರು ಆರೋಪ ಮಾಡ್ತಿದ್ದಾರೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತಹ ಸಚಿವರು ಈಶ್ವರಪ್ಪನವರು ಮೊನ್ನೆ ರಾತ್ರಿ ಒಂದು ಹೇಳಿಕೆಯನ್ನು ಕೊಟ್ಟರು. ಹರ್ಷನ ಕೊಲೆ ಮಾಡಿದ್ದು ಮುಸ್ಲಿಂ ಗುಂಡಾಗಳು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಕೆಲ ಮುಸ್ಲಿಂ ಗುಂಡಾಗಳು ಅನ್ನೋಂಥ ಪದವನ್ನು ಬಳಸ್ತಿದ್ರೆ ನಾವು ನಮ್ಮ ಯಾವುದೇ ಅಭ್ಯಂತರವಿರ್ದಿಲ್ಲ. ಆದರೆ ಅವರು ಇಡೀ ಮುಸ್ಲಿಂ ಸಮುದಾಯಕ್ಕೆ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮನೋಭಾವನೆಯಿಂದ, ಅವರ ಪ್ರಚೋದನೆಯಿಂದ ನಿನ್ನೆ ಕಲ್ಲು ತೂರಾಟಗಳು ಮಾಡಿದ್ದಾರೆ ಯುವಕರು. ಮತ್ತು ಮೆರವಣಿಗೆ 144 ಸೆಕ್ಷನ್ ಜಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ರಕ್ಷಣಾ ಇಲಾಖೆ ಇದು ಸಂಪೂರ್ಣವಾಗಿ ವಿಫಲತೆಯನ್ನು ಅವ್ರದ್ದು ಎದ್ದು ಕಾಣ್ತಾ ಇದೆ. ಭಾನುವಾರ ಆಗಿರುವಂಥ ಮರ್ಡರಿಗೆ ಇವತ್ತು ಅದಕ್ಕೆ ರಾಜಕೀಯ ಬಣ್ಣ ಬಳಿದು ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಅದು ಗಾಂಜಾ ಹೊಡೆದ್ಕೊಂಡು ಬೀದಿಯಲ್ಲಿ ಕೂರುವಂಥ ಫೆಡ್ಲರ್ಗಳನ್ನು ತಕ್ಷಣ ಪೊಲೀಸ್ ಇಲಾಖೆಯವರು ಬಂಧಿಸಿದ್ದಾರೆ. ಅವರನ್ನ ಆದರೂ ಗೃಹ ಸಚಿವರ ಮುಂದೆ ಅವರನ್ನ ಹೇಳಿದ್ದಾರೆ ಹೀಗಾಗಿದೆ ಆ ಗಾಂಜಾ ಹೊಡೆಯೋರಂತ. ಇದನ್ನ ಒಂದು ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಅವ್ರು ರಾಜಕೀಯವಾಗಿ ಬಳಸ್ಕೊಂಡು ಇದನ್ನೆಲ್ಲ ಅಹಿಂಸಕಾರ ಶಿವಮೊಗ್ಗದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡಿದ್ದಾರೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಗಳು ಅಶಾಂತಿ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿ ಅಂತ ಕಂಪ್ಲೇಂಟ್ ಕೊಟ್ಟರು, ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೊಲೆ ಮಾಡಿದ್ದು ಯಾರು? ಈಗಾಗಲೇ ಅಲ್ಲಿ ಸುತ್ತಮುತ್ತಲು ಜನ ಹೇಳಿದರು, ಒಂದು ಕಾರಲ್ಲಿ ಬಂದರು, ಮುಸಲ್ಮಾನರು ಬಂದು ಕೊಲೆ ಮಾಡಿ ಹೊರಟೋದ್ರು ಅನ್ನಂಥ ಅಂಶ. ಹಾಗಾಗಿ ಮುಸ್ಲಿಂ ಗೂಂಡಾಗಳನ್ನು ಇಮ್ಮಿಡಿಯೇಟಾಗಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಕೊಲೆ ಮಾಡಿದ್ದು ಯಾರು? ಈಗಾಗಲೇ ಅಲ್ಲಿ ಸುತ್ತಮುತ್ತಲು ಜನ ಹೇಳಿದರು, ಒಂದು ಕಾರಲ್ಲಿ ಬಂದರು, ಮುಸಲ್ಮಾನರು ಬಂದು ಕೊಲೆ ಮಾಡಿ ಹೊರಟೋದ್ರು ಅನ್ನಂಥ ಅಂಶ. ಹಾಗಾಗಿ ಮುಸ್ಲಿಂ ಗೂಂಡಾಗಳನ್ನು ಇಮ್ಮಿಡಿಯೇಟಾಗಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಕೊಲೆ ಮಾಡಿದ್ದು ನನ್ನ ಇಬ್ಬರು ಸಹೋದ್ಯೋಗಿಗಳು ಇವತ್ತು ಶಿವಮೊಗ್ಗದ ಹಲವಾರು ಭಾಗಗಳಲ್ಲಿ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ನನ್ನ ಎಡ ಮತ್ತು ಬಲಭಾಗದಲ್ಲಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜು ಚಂದ್ರ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಮತ್ತೊಂದು ಕಡೆ ನನ್ನ ಸಹೋದ್ಯೋಗಿ ವೀರೇಶ್ ಶಿವಮೊಗ್ಗದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ವೀರೇಶ್. ಫಸ್ಟ್ ಮಂಜು ಚಂದ್ರಗೆ ಹೋಗ್ತೀನಿ. ಮಂಜು, ಈಗಾಗಲೇ 6 ಜನ ಅರೆಸ್ಟ್ ಆಗಿದ್ದಾರೆ, ಇಬ್ಬರನ್ನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಎನ್ಕ್ವೈರಿ ಬೇರೆ ಬೇರೆ ಆಯಾಮದಲ್ಲಿ ಹೇಗೆ ತನಿಖೆ ನಡೀತಾ ಇದೆ? ಇನ್ನೂ ಹಲವಾರು ಜನರಿದ್ದಾರೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡ್ತಿದ್ರು. ಹೇಗೆ ನಡೀತಿದೆ ಎನ್ಕ್ವೈರಿ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಖಂಡಿತವಾಗ್ಲೂ 6 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ. ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಪೊಲೀಸ್ ಕಸ್ಟಡಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಈ ಹತ್ಯೆ ಹಿಂದ್ಗಡೆ ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ ಪೊಲೀಸರು ಸಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ಅವರನ್ನು ಕೂಡ ಹುಡುಕೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಮೊದಲಿಗೆ ಕೊಲೆ ಆದ ದಿನ ರಾತ್ರಿ 2 ಗಂಟೆ 15 ನಿಮಿಷಕ್ಕೆ ನದೀಮ್ ಅಂತ ಏನು ಆರೋಪಿ ಇದ್ದಾನೆ ಆತನನ್ನ ಅರೆಸ್ಟ್ ಮಾಡ್ತಾರೆ. ಮನೆಯಲ್ಲಿ ಒಂದು ಕ್ಲಾರ್ಕ್ಪೇಟೆ ಅಂತ ಏನಿದೆ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ಬಳಿಕ ಆತನನ್ನ ವಿಚಾರಣೆಗೆ ಒಳಪಡಿಸಿ ನಂತರದಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಎಲ್ಲಾ ರೀತಿಯ ಮಾಹಿತಿಗಳನ್ನ ಕಲೆ ಹಾಕಿ ಯಾರ್ಯಾರು ಇದರ ಹಿಂದೆ ಪಿತೂರಿ ಇದ್ರು, ಏನಕ್ಕೆ ಮಾಡಿದ್ರು,
ಪ್ರತಿಯೊಂದು ಡೀಟೈಲ್ಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೋಗ್ತಾರೆ. ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೋದಾಗ ಪೊಲೀಸರಿಗೆ ಮಾತ್ರ ಸಾಕಷ್ಟು ಒಂದು ಆಶ್ಚರ್ಯ ಹುಟ್ಟುತ್ತೆ. ಯಾಕೆಂತ ಹೇಳಿದ್ರೆ ಹಳೆಯ ದ್ವೇಷ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಗಲಾಟೆ ವಿಚಾರಕ್ಕೆ ಈ ರೀತಿಯಾಗಿ ಆ ಒಂದು ಸ್ಕೆಚ್ ಅನ್ನ ಹಾಕಿ ಅದನ್ನ ಮುಗಿಸ್. ಯಾಕೆಂತ ಹೇಳಿದ್ರೆ ಈ ಹತ್ಯೆ ಹಿಂದೆ ಒಂದು ದಿನ 2 ದಿನಗಳ ಪ್ಲಾನ್ ಇರಲ್ಲ, ಸುಮಾರು ಒಂದು 15ರಿಂದ 20 ದಿವಸ ಪ್ಲಾನ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಒಬ್ರು ಯಾರ ಸೇವ್ ಮಾಡೋದು ಹೆಂಗೆ, ಮತ್ತೆ ಆತನನ್ನ ಹೆಂಗೆ ಫಾಲೋ ಮಾಡ್ಕೊಂಡ್ಬರ್ಬೇಕು, ಎಲ್ಲಿ ಅವನನ್ನ ಅಟ್ಯಾಕ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು 6 ಜನ ಈಗೇನು ಅರೆಸ್ಟ್ ಆಗಿದ್ದಾರೆ ಎಲ್ಲರೂ ಕೂಡ ಒಂದೊಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಮತ್ತೆ ಯಾರು ಫಸ್ಟ್ ಚುಚ್ಚಬೇಕು, ಯಾರು ಮಚ್ ಬೀಸ್ಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗ ಬಂದಿರೋ ಒಂದು ಮಾಹಿತಿ ಪ್ರಕಾರ ಪೊಲೀಸರು ಇನ್ನೂ ಕೂಡ 3 ಜನ ಆರೋಪಿಗಳನ್ನ ಇವತ್ತು ರಾತ್ರಿ ಒಳಗಡೆ ಬಂಧಿಸುವ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಆಶ್ರಯ ಕೊಡೋಕ್ಕೂ ಕೂಡ ಮುಂದಾಗಿದ್ರು ಇವರು, ಆ ರೀತಿಯಲ್ಲಿ ಇವರು ಮಾತುಕತೆಯನ್ನ ನಡೆಸಿದ್ರು ಅನ್ನೋ ರೀತಿಯಲ್ಲಿ A2 ಮತ್ತು A5 ಆರೋಪಿ ಏನಿದ್ರೆ ಅವರು ಪೊಲೀಸರ ಜೊತೆಗೆ ಮಾಹಿತಿಯನ್ನ ಹಂಚ್ಕೊಂಡಿರ್ತಾರೆ. ಅಂದ್ರೆ ಸ್ಟೇಟ್ಮೆಂಟ್ 164 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಕೂಡ ಶಿವಮೊಗ್ಗವನ್ನ ಎಲ್ಲೋ ಒಂದ್ ಕಡೆ ಉದ್ವಿಗ್ನ ವಾತಾವರಣ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಗ್ಯಾಪ್ ಬಿಟ್ಟು ಮತ್ತೆ ಅದೇ ರೀತಿ ಪರಿಸ್ಥಿತಿ ಉಂಟಾಗಬಹುದು, 2 ಗುಂಪುಗಳ ನಡುವೆ ಒಂದು ಘರ್ಷಣೆ ಉಂಟಾಗಬಹುದು ಅನ್ನೋ ರೀತಿಯಲ್ಲಿ ಪೊಲೀಸರು ಒಂದು ಕಡೆ RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಕ್ಸ್ಟ್ರಾ ಫೋರ್ಸ್ ಅನ್ನ ಕೂಡ ತರಿಸಿ ಒಂದು ಫೀಲ್ಡ್ ಇಳಿಸಿರ್ತಕ್ಕಂಥದ್ದು. ಎಲ್ಲೋ ಅವ್ರಿಗೊಂದು ಕಡೆ ಸಣ್ಣ ಒಂದು ಮಾಹಿತಿ ದೊರಕಿರ್ತಕ್ಕಂಥದ್ದು. ಯಾಕಂದ್ರೆ ಸದ್ಯಕ್ಕೆ ಬಿಸಿಯಲ್ಲಿ ಬಿಸಿ ಬೇಡ, 2 ದಿನಗಳಾದ ನಂತರ ನಾವು ನಮ್ಮ ಒಂದು ಬಲಹೀನತೆಯನ್ನು ತೋರಿಸೋಣ ಅನ್ನೋ ರೀತಿಯಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು. ನಿನ್ನೆ ಕೂಡ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಒಂದು ಮುಖಂಡರುಗಳು ಸೇರಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ದೂರನ್ನ ದಾಖಲಿಸಿದ್ರು. ಒಂದು ಗಲಭೆ ಪ್ರಕರಣ ಉಂಟಾಗಿದೆ, ಇದರಲ್ಲಿ ನೀವು ಎಲ್ಲರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಏನಾದ್ರೂ ಇವ್ರಿಗೆ ನೇರ ಇನ್ವಾಲ್ವ್ಮೆಂಟ್ ಅಥವಾ ಹಿಂದೆ ಯಾರು ಇದ್ದಾರೆ ಅಂತ ಅನುಮಾನ ಇದೆಯಾ ಪೊಲೀಸರಿಗೆ? ಪೊಲೀಸರು ಯಾವುದೇ ಅಂದ್ರೆ ಆ ಇನ್ವಾಲ್ವ್ಮೆಂಟ್ ಯಾರಾದ್ರೂ ಇದ್ದಾರಾ, ಹಿರಿಯರು ಯಾರಾದ್ರೂ ಇದ್ದಾರಾ, ಮುಖಂಡರುಗಳು ಯಾರಾದ್ರೂ ಇದ್ದಾರಾ, ರಾಜಕೀಯ ವ್ಯಕ್ತಿಗಳಿದ್ದಾರಾ, ಕಾಣದ ಕೈಗಳು ಯಾರಾದ್ರೂ ಹೆಲ್ಪ್ ಮಾಡಿದಾರ ಅವ್ರಿಗೆ ಅನ್ನೋ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಆದ್ರೆ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಇದರ ಹಿಂದೆ ಯಾರೋ ಒಂದು ದೊಡ್ಡ ನೆಟ್ವರ್ಕ್ ಇದೆ ಅನ್ನೋ ರೀತಿಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ಮಂಜು ಚಂದ್ರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ನನ್ನ ಸಹೋದ್ಯೋಗಿ ವೀರೇಶ್ ಕೂಡ ಇದ್ದಾರೆ ಅಲ್ಲಿ. ವೀರೇಶ್, ಶಿವಮೊಗ್ಗ ಹೇಗಿದೆ ಅನ್ನುವ ದೃಶ್ಯ ನಾವು ನೋಡಬೇಕು. ಈಗಿನ ಪರಿಸ್ಥಿತಿ ಬಗ್ಗೆ ಜನರಿಗೂ ತಿಳಿಸೋಣ. ದಯವಿಟ್ಟು ಹಾಗೆ ಲೈನ್ನಲ್ಲಿರಿ. ವೆಲ್ಕಮ್ ಬ್ಯಾಕ್ ಟು ಯು. ವೀರೇಶ್ ಹತ್ರ ಮಾಹಿತಿ ತಗೋತೀನಿ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ.